अब रायचूर शहर में भी आ चुका है इंटरनेशनल दिल्ली पब्लिक स्कूल, जो कि रायचूर शहर का वाहिद सीनियर सेकेंडरी सीबीएसई स्कूल है। इंटरनेशनल दिल्ली पब्लिक स्कूल में साल 2026-27 यानी 2026-27 के लिए एडमिशन्स ओपन हो चुके हैं, जहां पर नर्सरी से क्लास 9 तक दाखिले जारी हैं और क्लास 11 के लिए साइंस और कॉमर्स में दाखिले जारी हैं। तो फिर अपने बच्चों की सलाहियतों में निखार लाने के लिए और उनके फ्यूचर को ब्राइट बनाने के लिए आज ही एडमिशन दिलवाइए इंटरनेशनल दिल्ली पब्लिक स्कूल में। नाज़रीन, आदाब, एवन टीवी में आप तमाम का खैर मकदम। रायचूर शहर के सदर बाजार पुलिस स्टेशन में आज 3 तकारीब का इनेकाद अमल में लाया गया। सदर बाजार पुलिस स्टेशन के नए सर्कल इंस्पेक्टर की हैसियत से दादा वली ने आज चार्ज लिया। इसी तरह अब तक रायचूर सदर बाजार पुलिस स्टेशन में सर्कल की हैसियत से खिदमत अंजाम दे रहे उमेश कामले का तबादला वेस्ट पुलिस स्टेशन को हुआ है। चुनाचे इस सिलसिले में दादा वली के लिए वेलकम तकरीब का इनेकाद अमल में लाया गया। इसी तरह उमेश कामले के लिए विदाई तकरीब का इनेकाद अमल में लाया गया। इसके अलावा एक और तकरीब का यहाँ पर इनेकाद अमल में लाया गया। सदर बाजार पुलिस स्टेशन के फर्स्ट फ्लोर पर मशहूर मारूफ बिजनेसमैन इसाक खान और वैभव पटेल की जानिब से एक रेस्ट रूम की तामीर अमल में लाई गई। ये रेस्ट रूम दरअसल गेस्ट रूम भी है। अगर कोई मेहमान आए तो उन्हें ठहराने के लिए और आराम करने के लिए ये रूम तामीर किया गया है। इसकी आज इफ्तिताह भी अमल में लाई गई। इस रूम की इफ्तिताह DYSP शांतवीर ने की, जबकि इस मौके पर सर्कल इंस्पेक्टर्स उमेश कामले, दादा वली और दीगर पुलिस ओहदेदारान भी मौजूद थे। इस सिलसिले में गेस्ट रूम तामीर करने वाले इसाक खान और वैभव पटेल की गुलपोशी और शालपोशी भी महकमा पुलिस की जानिब से की गई और इनकी खिदमत को सराहा गया। इस मौके पर फ्लावर मर्चेंट्स एसोसिएशन ने सर्कल इंस्पेक्टर उमेश कामले को तबादले के सिलसिले में गुलपोशी और शालपोशी करते हुए तहनीत पेश की और साथ ही साथ सदर बाजार पुलिस स्टेशन के नए सर्कल दादावली की भी गुलपोशी और शालपोशी करते हुए इन्हें भी तहनीत पेश की। ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಕೋಣೆಯನ್ನ ನಾವು ಉದ್ಘಾಟನೆ ಮಾಡಿದ್ವಿ. ಬಂದಿರತಕ್ಕಂಥ ಅಧಿಕಾರಿ ಮಿತ್ರರಿಗೆ ಒಂದು ವಿಶ್ರಾಂತಿ ಕೋಣೆ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಉಮೇಶ್ ಕಾಂಬ್ಳೆ ಅವರು ತುಂಬಾ ಮುತುವರ್ಜಿ ವಹಿಸಿ ಆಸಕ್ತಿ ಅಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಖಾನ್ ಸಾಬ್ ಮತ್ತೆ ವೈಭವ್ ಅಂತಕ್ಕಂಥವ್ರು ಇಬ್ರು ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ. ಇದರ ಉದ್ದೇಶ ಇಷ್ಟೇ, ಸುಮಾರು ಬಂದೋಬಸ್ತುಗಳು, ದೊಡ್ಡ ದೊಡ್ಡ ಬಂದೋಬಸ್ತುಗಳು ಸಂಜೆ ಶುರುವಾಗಿದ್ದು ಮಾರ್ನಿಂಗ್ ತನಕನೂ ಇಲ್ಲಿ ಬಂದೋಬಸ್ತುಗಳು ಆಗ್ತದೆ. ಆ ಟೈಮಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ತಾಲೂಕುಗಳಿಂದ ಅನೇಕ ಅಧಿಕಾರಿಗಳು ಬರ್ತಾರೆ. ಅವರಿಗೆ ಇಲ್ಲೇ ಸ್ಟೇಷನ್ ಇದ್ರೆ ಎರಡನ್ನೂ ಅಟೆಂಡ್ ಮಾಡಕ್ಕೆ ಮತ್ತು ವಿಶ್ರಾಂತಿ ತಗೊಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ನಮ್ದು ವಿಶೇಷವಾಗಿರ್ತಕ್ಕಂಥ ಕೋಣೆಯನ್ನ ಅವರು ತಯಾರು ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಈ ತರದಾಗಿರ್ತಕ್ಕಂಥ ಒಂದು ಜನಸ್ನೇಹಿ ಪೊಲೀಸ್ ಇಲಾಖೆ, ಜನಸ್ನೇಹಿ ಪೊಲೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಉಮೇಶ್ ಅವರು ಮೊದ್ಲಿಂದಾನು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿನೇ ನಾನು ಇದನ್ನ ತಮ್ಮ ಗಮನಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಮತ್ತೆ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಖಾನ್ ಸಾಬ್ ಮತ್ತೆ ವೈಭವ್ ಅವರು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಒಳ್ಳೆದಾಗಿ. ಇದೇ ಸಂದರ್ಭದಲ್ಲಿ ಇವತ್ತು ಸದರ್ ಬಜಾರ್ ಠಾಣೆಗೆ ಹೊಸದಾಗಿ ದಾದಾವಲಿ ಅಂತಕ್ಕಂಥ ಇನ್ಸ್ಪೆಕ್ಟರ್ ಬಂದು ಇವತ್ತು ರಿಪೋರ್ಟ್ ಮಾಡಿ ಅವ್ರಿಗೂ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಮತ್ತೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಅವರು ಇಷ್ಟು ದಿನಗಳ ಕಾಲ ಸುಂದರವಾಗಿರ್ತಕ್ಕಂಥ ತುಂಬಾ ಅತ್ಯುತ್ತಮ ಇರ್ತಕ್ಕಂಥ ಕೆಲಸವನ್ನ ಠಾಣೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅವರು ಯಾವುದೇ ಬಂದೋಬಸ್ತ್ ಇರಲಿ, ಕ್ರೈಮ್ ಕೆಲಸಗಳಿರಲಿ, ಆಮೇಲೆ ವಿಶೇಷವಾಗಿ ಅವ್ರದ್ದು ಸ್ವಭಾವ ಏನಂತ ಹೇಳಿದ್ರೆ ಎಲ್ಲ ಜನಸಾಮಾನ್ಯರ ಜೊತೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಎಲ್ಲ ಕಮ್ಯುನಿಟಿ ಅವ್ರದ್ದು, ಎಲ್ಲ ಕ್ಯಾಸ್ಟ್ನವ್ರ ಜೊತೆ ಸಹ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಯಾವುದೇ ಇಶ್ಯೂಗಳಾಗೋದಕ್ಕೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ತುಂಬಾ ಅಭಿಮಾನ, ಗೌರವ, ಹೆಮ್ಮೆಯಿಂದ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿ ಅವರು. ವಿಶೇಷವಾಗಿ ಅವರು ಇಲ್ಲೇ ನಮ್ಮ ವೆಸ್ಟ್ ಸರ್ಕಲ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿನೇ ನಮ್ಗೆ ಅದ್ರ ಬೇಜಾರ ಕಡಿಮೆ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಷ್ಟು. ಬಟ್ ಸದರ್ ಬಜಾರ್ ಠಾಣೆ ಮತ್ತು ಸದರ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿ ಸಹ ಉಮೇಶ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಅದಂತೂ ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಬಂದಿರ್ತಕ್ಕಂಥ ಹೊಸ ಇನ್ಸ್ಪೆಕ್ಟರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತೆ ಉಮೇಶ್ ಅವರಿಗೆ ಸರ್ಕಲ್ ಹೋಗ್ತಿದ್ದಾರೆ, ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಹೇಳಕ್ಕೆ ಇನ್ಸ್ಪೆಕ್ಟರ್ ಆಗಿ ದಾದಾವಲಿ ಅವರು ಬಂದಿದ್ದಾರೆ. ಇವ್ರ ವರ್ಷ ನಿಮ್ಗೆಲ್ಲ ಗೊತ್ತಿದೆ. ಹಾಗೆ ಸುಮಾರು ಸರ್ಕಾರಿ PS ಆಗಿ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ, ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಬೇರೆ ಬೇರೆ ಕಡೆ ಕೆಲಸ ಮಾಡೋದು ಉತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆ ಮಾಡಿ ಇವತ್ತು ನಮ್ಮ ಸಂಸ್ಥೆಗಳಿಗೆ ವಿಶೇಷವಾಗಿ ಸದರ ಮಾಡಿರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ಈಗಾಗಲೇ ಉಮೇಶ್ 3 ವರ್ಷ ಇದ್ದಾರೆ. 3 ವರ್ಷದಲ್ಲಿ ಸದರ ಪ್ರೆಸೆಂಟೇಷನ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರತಿಯೊಂದು ಕಮ್ಯುನಿಟಿಯವರು, ಪ್ರತಿಯೊಂದು ಕ್ಯಾಸ್ಟ್ನವ್ರ ಜೊತೆ ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇಟ್ಕೊಂಡು, ಒಳ್ಳೆ ಸಂಬಂಧ ಇಟ್ಕೊಂಡು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ.